ವಿಠಲ ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ದೇವ ಮಹಾದೇವ ಈಶ್ವರ ಜಗದೀಶ್ವರ ಈ ಶಿವರಾತ್ರಿ ಒಳಗಡೆ ನನ್ನ ಕಷ್ಟಗಳೆಲ್ಲ ಕಳೆದು ಹೋಗ್ಲಪ್ಪ. ನನಗೊಂದು ಒಳ್ಳೆ ದಾರಿ ತೋರ್ಸಪ್ಪ, ತೋರ್ಸು. ಹಬಿ, ನಿಮ್ಗೆ ದಾರಿನ ನಾವ್ ತೋರಿಸ್ತೀವಿ. ನಿಮ್ ಕಷ್ಟಕ್ಕೆ ನಾವಿದೀವವ. ಏನಿದು ಬೆಳ್ಳಂ ಬೆಳಗ್ಗೆ ಚತುರ್ಭುಜ ದರ್ಶನ? ಪಾಂಡುರಂಗ, ನಿನ್ ಏನೇ ತೊಂದ್ರೆ ಇದ್ರು ನಮಗ್ ಹೇಳ. ಅಣ್ಣಯ್ಯ, ನನ್ ಪಾಲಿನ 5 ಕೋಟಿ ಆಸ್ತಿನ ಕೊಟ್ಬಿಟ್ರೆ ನಿನ್ ಸಮಸ್ಯೆ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ನನಗೆ ಟೆನ್ಷನ್, ನಿಮ್ಗೆ ಪೆನ್ಷನ್. ಯಾವತ್ತಿದ್ರು ಭಾಗ ಆಗ್ಲೇಬೇಕಲ್ಲ. ಏನು ಗ್ರಹಚಾರನಪ್ಪ. ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡಿ ಕಣ್ಣು ಬಿಟ್ರೆ ಸಾಕು, ದುಡ್ಡು ಕೇಳೋ ಕಪಿಗಳು ಕಣ್ಣೆದ್ರಿಗೆ ಬಂದು ನಿಲ್ತಾರೆ. ಲೇ ಪಾಂಡ್ರಂಗ, ನಾನು 4 ರೂಪಾಯಿ ದುಡ್ಡಿದ್ದೀನಿ, ಈ ದುಡ್ಡು ನಿನಗೆ ಅಂತ ಕೊಡು. ಒಬ್ಬ ಮನುಷ್ಯನು ಈ ಮನೆಯಲ್ಲಿ ಇಲ್ವಲ್ಲ. ಸರ್ಕಾರ ಚೆನ್ನಾಗಿದ್ರೆ ಸಂಪತ್ತು ಇರುತ್ತೆ. ಅಂದ್ರೆ ನನ್ನ ರಾಜ್ಯ ಭಾರ ಎಡವಟ್ಟು ಅಂತಾನ? ಪರವಾಗಿಲ್ಲ ಕಣ ಪಾಂಡುರಂಗ, ನೀನು ಬಹಳ ಬುದ್ಧಿವಂತ. ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಬಾಬಾ, ಈ ಮನೆಯ ಯಜಮಾನಿಕೆ ಪಟ್ಟನ ನನಗ್ ಕಟ್ಟಿ. ನಿಮಗೆ ಯಾಕೆ ನಮ್ಮನ್ನ ನೋಡಿದ್ರೆ ಯಜಮಾನಿಕೆ ವಹಿಸ್ಕೊಳ್ತಾರ ಕಾಣ್ತಿಲ್ವೇ? ಯಜಮಾನಿಕೆ ವಹಿಸ್ಕೊಡೋದಕ್ಕೆ ರಾಜಕಳೆ ಇರ್ಬೇಕಪ್ಪ. ಯಾಕಳಿ ಅಂದ್ರೆ ಅರ್ಜೆಂಟ್ ಆಗ್ತಿದ್ಯಾ? ಅಲ್ಲ ಬಾಬಾ, ರಾಜಕಳೆನ ತರಿಸ್ಕೊಂಡೆ. ಅದ್ರಲ್ಲಿ ರಾಜಕಳೆನೂ ಇಲ್ಲ, ಲಕ್ಷ್ಮಿ ಕಳೆನೂ ಇಲ್ಲ. ಜಾಜಾರೆ, ಪಾಂಡುರಂಗ ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ. ನೇರವಾಗಿ ವಿಷಯಕ್ಕೆ ಬನ್ನಿ. ಹಬಿ, ಹಬ್ಬ ಹತ್ರ ಬರ್ತಾ ಇದೆ, ನೀವ್ ಯಾರಿಗೂ ಕೆಟ್ಟ ಮಾತಲ್ಲಿ ಬೈಬಾರ್ದು. ಇಲ್ಲಿವರೆಗೂ ವಿಟ್ಲಂಗ್ ಒಂದ್ ಕೆಲ್ಸ ಕೊಡ್ಸಿಲ್ಲ, ಪದ್ದುಗೆ ಮದ್ವೆ ಮಾಡಿಲ್ಲ. ಅದು ನನ್ನ ಕೈಲಿ ಎಲ್ರಿ ಇದೆ. ಅದಕ್ಕೆ ಹೇಳ್ತಾ ಇರೋದು, ಈ ಮನೆ ಜವಾಬ್ದಾರಿನ ನಿಮ್ ಕೈ ನಿಭಾಯಿಸಕ್ ಆಗ್ತಾ ಇಲ್ಲ. ಸೋಲ್ ಒಪ್ಕೊಂಡು ವಿಟ್ಲಂಗೆ ಯಜಮಾನಿಕೆ ಪಟ್ಟನ ಬಿಟ್ಕೊಡಿ. ಒಂದು ಸಲ ಬಾಬಾ, ಒಂದೇ ಒಂದು ಸಲ ಪಟ್ಟಣ ಕಟ್ಟಿ ಪಟ್ಟ ಸೇರೋರ್ಗು ಪಟ್ಟ ನಿಭಾಯಿಸ್ತೀನಿ. ವಿಟ್ಲನಿಗೆ ಯಜಮಾನಿಕೆ ಪಟ್ಟ ಬಿಟ್ಕೊಡೋದ? ಹೌದು, ಅವನ್ಗೂ ಜವಾಬ್ದಾರಿ ಬರುತ್ತೆ. ಅಂದ್ರೇನು, ನನ್ನ ಟರ್ಮ್ ಮುಗಿತಾ? ಸಾಯೋವರೆಗೂ ಮುದುಕರೇ ರಾಜ್ಯಭಾರ ಮಾಡ್ತಾ ಇದ್ರೆ ನಮ್ಮಂತವ್ರಿಗೆ ಅವಕಾಶ ಸಿಗದು ಯಾವಾಗ? ನೀವು ರಿಟೈರ್ ಆಗಿ. ಇನ್ನು ಟೈರೇ ಸೌದಿಲ್ಲ, ಆಗ್ಲೇ ರಿಟೈರ್ ಆಗ್ರಿ. ನಿಮಗ್ ನೀವೇ ಒಂದ್ ಹಾರ ಹಾಕೊಂಡು ರಿಟೈರ್ ಆಗಿ ವಿಟ್ಲಂಗೆ ಕೀ ಕೊಡಿ. ಏನ್ರಿ ಇದು? ಶಿವರಾತ್ರಿ ಹಬ್ಬನ ಹತ್ರ ಇಟ್ಕೊಂಡು ಶಿವನ ಧ್ಯಾನ ಮಾಡೋದ್ ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಾ? ಶಿವರಾತ್ರಿ ಹಬ್ಬದ ದಿನಾನೇ ವಿಟ್ಲಂಗೆ ಯಜಮಾನಿಕೆ ಪಟ್ಟನ ಬಿಟ್ಕೊಡಿ. ಸರಿ ಬಿಡಿ, ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಿ. ಏನು ಯಜಮಾನ್ರೆ, ಈ ಕೆನೆ ಕಾಫಿ ಕುಡೀರಿ, ಆಮೇಲೆ ನಿಮ್ಗೊಂದು ಪತ್ರ ಕೊಡ್ತೀನಿ. ಯಾವ ಪತ್ರನೇ? ಪ್ರೇಮ ಪತ್ರನ? ನಿಮ್ಗೆ ಯಾರು ಬರೀತಾರೆ? ಬರದ್ರೆ ನಾನ್ ಬರಿಬೇಕಷ್ಟೇ, ತಗೊಳ್ಳಿ. ರಾಧಾಬಾಯಿ ಫೈನಾನ್ಸು. ಯಾರೋಡು? ನಿಮ್ ಗರ್ಲ್ ಫ್ರೆಂಡಾ? ಆಡೋ ಮಾತುಕೊಂಡು ಅರ್ಥ ಪಡ್ವೇನೆ. ಆವತ್ತು ನಿನಗ್ ದುಡ್ಡು ತಂದು ಕೊಟ್ಟಲ್ಲ ಆ ರಾಧಾಬಾಯಿ, ಬಡ್ಡಿ ಬಂಗಾರಮ್ಮ. ಈಗ ಗೊತ್ತಾಯ್ತು, ವರ್ಷದ ಪ್ರಾರಂಭದಲ್ಲಿ ತಂದ್ಕೊಟ್ರಲ್ಲ ಅವ್ರ? ಹ್ಞೂ ಕಡೆ, ಸಾಲ ಕಟ್ಟೋದಕ್ಕೆ ಇವತ್ತೇ ಕಡೆ ದಿನ. ಆಗ್ಲೇ 1.5 ತಿಂಗಳು ಆಗೋಯ್ತು. ಹಬ್ಬದೊಳಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ, ಇನ್ನೂ ಯಾಕೆ ಕೊಟ್ಟಿಲ್ಲ ಅಂತ ಲೆಟರ್ ಕಳ್ಸಿದಾಳೆ. ಅಲ್ಲ, ಅವ್ರು ಕೇಳೋದಕ್ಕಿಂತ ಮುಂಚೆನೆ ನೀವು ಕೊಡ್ಬೇಕಾಗಿತ್ತು ತಾನೆ? ಇರ್ಬೇಕಲ್ಲ ಕೊಡೋದಕ್ಕೆ. ಈ ಬಡ್ಡಿ ಬಾಯಿಗಳಲ್ಲಿ ದೇವರ ಮಂತ್ರಕ್ಕಿಂತ ಹೆಚ್ಚಾಗಿ ಬಡ್ಡಿ ಲೆಕ್ಕನೇ ಬರುತ್ತೆ. ತಗೊಂಡಿದ್ದು 50,000, ಚಕ್ರ ಬಡ್ಡಿ ಅಂತ 20,000 ಸೇರ್ಸಿದ್ದಾರೆ. 50,000ಕ್ಕೆ 20,000 ಆದ್ರೆ ಹೇಗೆ? ಏನು ಮೀಟರ್ ಬಡ್ಡಿನಾ? ಅಲ್ಲ, ಕಿಲೋಮೀಟರ್ ಬಡ್ಡಿ. ನೀವು ಯಾರ್ಯಾರ ಹತ್ರನೋ ಸಾಲ ಕೇಳ್ತೀರಾ? ನನ್ನ ಹತ್ರ ಕೇಳಿದಿದ್ರೆ ಹಳ್ಳಿ ಕರ್ಕೊಂಡು ಹೋಗಿ 1 ವಾರ ಅಲ್ಲೇ ಇಟ್ಕೊಂಡು ಬರ್ಬೇಕಾದ್ರೆ ದುಡ್ಡು ಕೊಟ್ಟು ಕಳಿಸ್ತಿರ್ಲಿಲ್ವಾ? ನೀನ್ ಕಾದಿರ್ತೀಯ ಬಿಡು, ಆದ್ರೆ ಬೇರೆಯವ್ರು ಇದಕ್ಕೆ ಒಪ್ಬೇಕಲ್ಲ. ನಾವೇನ್ ಮೈನರ್ಗಳ? ನೀವು ಎಸ್ಸು ನಾನು ಎಸ್ಸು ಅಂದ್ಮೇಲೆ ಯಾರು ನಮ್ಮ ತಡೆಯೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಅಪ್ಪುಗಿರೆ, ಏನೇನು ಹೇಳಿ ನನ್ನ ದಿಕ್ಕು ತಪ್ಪಿಸ್ಬೇಡ. ಈಗ ರಾಧಾಬಾಯಿ ಏನಂತ ಹೇಳ್ತೀರಾ? ಲೆಟರ್ ಬಂದೇ ಇಲ್ಲ ಅಂತ ಹೇಳ್ತೀನಿ. ಅದೇನು ಕಿಸಿತಾಳು ಕಿಸಿಲಿ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಹಲೋ ಪಾಂಡುರಂಗ, ಗುಡ್ ಮಾರ್ನಿಂಗ್. ಯಾರು ಅಂತ ಗೊತ್ತಾಗ್ಲಿಲ್ವೇ? ಹೌದಪ್ಪ, ಸಾಲ ಕೊಟ್ಟವರು ಗೊತ್ತು ಇರಲ್ಲ, ನೆನಪು ಇರಲ್ಲ. ಕೈಯಲ್ಲಿ ಪತ್ರ ಇಟ್ಕೊಂಡಿದೀಯಾ, ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಹೇಗೆ? ಅಲ್ಲ, ನನ್ನ ಕೈಯಲ್ಲಿ ಲೆಟರ್ ಇರೋದು ಇವಳಿಗೆ ಗೊತ್ತಾಯ್ತು. ಸಾಲವನ್ನು ಕೊಂಬಾಗ ಹಾಲೋಗರ ಉಂಬಂತೆ. ಹಾಲಿಗರು ಬಂದು ಸೆಳೆವಾಗ ಕಿಬ್ಬುದಿಯ ರಿಬ್ಬು ಮುರಿದಂತೆ. ಗೊತ್ತಾಯ್ತು ರಾಧಾಬಾಯಿ ಅವರೇ, ಮುಂದೆ ಕೇಳಿ. 50,000 ಪ್ಲಸ್ 20,000 ಬಡ್ಡಿ. ಯಾವಾಗ ಕೊಡ್ತೀಯಾ ಅಂತ ತಿಳಿಸ್ಬೇಕು. ರಾಧಾಬಾಯಿ ಅವರೇ,
ನಿಮ್ಮದು ಸಾಮಾನ್ಯವಾದ ಬಾಯಿ ಅಲ್ಲ, ಮನುಷ್ಯರ ಬಾಯಿ ಅಂತೂ ಅಲ್ವೇ ಅಲ್ಲ, ಮಹಾಬಾಯಿ, ಬೊಂಬಾಯಿ. ಬಡ್ಡಿ ವ್ಯಾಪಾರ ಮಾಡೋರ್ಗೆ ಬಾಯಿನೂ ದೊಡ್ಡದಾಗಿರ್ಬೇಕು, ಕಾಲು ಉದ್ದ ಆಗಿರ್ಬೇಕು. ಖಾಲಿ ಹಾಕುದ್ದ ಸತಾಯ್ತವ್ರನ್ನ ಜಾಸ್ತಿ ಒದಿಯಕ್ಕೆ. ಅಲ್ಲಿವರೆಗೂ ಬರ್ಬೇಡಿ, ನಾನೆಲ್ಲಿ ಓಡಿ ಹೋಗ್ತೀನ? ನಿಮ್ ದುಡ್ಡು ನಿಮ್ಗೆ ಕೊಡೋದಾಗತ್ತೆ, ಹಬ್ಬದೊಳಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಲಿ ಹಬ್ಬಗಳು ಬರ್ತಾನೆ ಇರತ್ತೆ. ಸಂಕ್ರಾಂತಿ ಹೋಯ್ತು, ಶಿವರಾತ್ರಿ ಬಂತು, ಮುಂದೆ ಯುಗಾದಿ ಬರುತ್ತೆ, ಇನ್ನೇನು ಶ್ರಾವಣ ಮಾಸ ಹುಟ್ಕೊಳತ್ತೆ. ಯಾವ್ದೋ ಒಂದು ಹಬ್ಬ ಕೊಟ್ರಾಯ್ತು ಬಿಡಿ. ಲೇ ಮಗನೇ, ನೀನು ಒದ್ದಾಡ್ತಾ ಇರೋದನ್ನ ನೋಡಿದಲೇ ನನ್ನ ಕರಳು ಚುಳ್ಳನ್ನುತ್ತೆ. ಮಾತೋಶ್ರೀ ರಂಗಮ್ಮನವ್ರೆ, ಯಾವುದೋ ಒಂದು ವಿಷಮಗಳಿಗೆ ರಾಧಾಬಾಯಿ ಅನ್ನೋ ಫೈನಾನ್ಷಿಯರ್ ಹತ್ರ ಸಾಲ ಮಾಡ್ಬಿಟ್ಟೆ. ರಾಮ, ಸಾಲ ಮಾಡೋದು ತಪ್ಪು ಅಂತ ನಾನು ಬಡ್ಕೋತಾನೇ ಇದ್ದೀನಿ. ಹೋಗಿ ಒಬ್ಬ ಹೆಂಗಸತ್ಲ ಸಾಲ ಮಾಡಿದ್ಯಲ್ಲ, ನೀನು ಒಬ್ಬ ಗಂಡಸೇನೋ. ಮಾತೋಶ್ರೀ ರಂಗಮ್ಮನವ್ರೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಯಾರು ಹೇಳಿದ್ರಲ್ಲ, ಆ ಖುಷಿಗೆ ಸಾಲ ಮಾಡ್ಬಿಟ್ಟೆ. ತುಪ್ಪ ತಿಂದ್ರ? ಇಲ್ಲ, ಮಣ್ಣು ತಿಂದೆ. ನಮ್ಮ ಗಂಡುಗಲಿ ವಂಶಕ್ಕೆ ಅವಮಾನ ಮಾಡ್ಬಿಟ್ಟಿಯಲ್ಲೋ. ಸಾಲದವಳು ಸುಮ್ಮನೆ ಬಿಡ್ತಾಳ, ಚೂಳು ಕೇಳಿಸ್ಬಿಡ್ತಾಳೆ. ರಾಧಾಬಾಯಿ ಉಗ್ದಿ ಸಾಲದು ಅಂತ ನೀವು ಶುರು ಹಚ್ಕೊಂಡ್ಬಿಟ್ರೆ ಇದೆಲ್ಲ ಹೇಗಾಯ್ತು? ಆ ದುಡ್ಡು ತಂದಾಗ ನೀವು ಇದ್ರಲ್ಲ, ಎಲ್ಲ ಮಾರ್ತು ಮಣ್ಣು ಹೊಯ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಲ್ಲಿ ನೋಡಿ ಎಲ್ಲ ನೆನಪಾಗತ್ತೆ. ಈ ರಾಧಾಬಾಯಿಗೆ ಡಾಕ್ಯುಮೆಂಟ್ಸ್ ಗಿಂತ ಜನರ ನಾಲ್ಗೆ ಮುಖ್ಯ. ಥ್ಯಾಂಕ್ ಯು ರಾಧಾಬಾಯಿ. ನಾನ್ ಕೇಳೋದಕ್ಕಿಂತ ಮುಂಚೆನೆ ಸಾಲ ಕೊಟ್ಬಿಟ್ರಿ. ವರ್ಷದ ಪ್ರಾರಂಭ ಅಲ್ವಾ, ನಿನ್ನಂತ ಒಳ್ಳೆಯವ್ರಿಗೆ ಸಾಲ ಕೊಡೋಣ ಅಂತ ಕೊಟ್ಟೆ. ನಿಮ್ ಹತ್ರ ಬಡ್ಡಿ ಜಾಸ್ತಿ ಅಂತ ಜನ ಮಾತಾಡ್ತಾರಲ್ಲ. ಹಾಗೇನಿಲ್ಲ, ತಿಂಗಳೊಳಗಡೆ ನೀನ್ ಸಾಲನ ವಾಪಸ್ ಕೊಟ್ಬಿಟ್ರೆ ನಿನ್ನ ಹತ್ರ ಬಡ್ಡಿನೇ ತಗೊಳಲ್ಲ. ನಿನ್ನಂತ ಒಳ್ಳೆಯವನ ಹತ್ರ ಬಡ್ಡಿ ತಗೊಳಕಾಗತ್ತಾ? ನನ್ನನ್ನ ನೀವು ಒಳ್ಳೆಯವನು ಅಂದ್ಬಿಟ್ರ ತುಂಬಾ ಸಂತೋಷ ಆಯ್ತು. ನಿಮ್ ಋಣನ ನಾನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ, ಶಿವರಾತ್ರಿ ಒಳಗಡೆ ಕೊಟ್ಬಿಡ್ತೀನಿ. ಶಿವರಾತ್ರಿಗೆ ನಿಮ್ ಮನೆಗ್ ಬರ್ಬೇಕು ಅಂದ್ಕೊಂಡಿದೀನಿ. ಬನ್ನಿ, ನೀವೆಷ್ಟು ಜನ ಬಂದ್ರು ನನಗೆ ಸಂತೋಷನೇ. ಶಿವರಾತ್ರಿ ಅಂದ್ರೆ ಉಪವಾಸ, 2 ಬಿಲ್ಪತ್ರೆ ಕೈ ಕೊಟ್ಟು ದೇವ್ರಿಗೆ ಹಾಕಿ ಅಂತೀನಿ, 1 ಲೋಟ ನೀರ್ ಕೊಟ್ಟು ಕೈ ಮುಗ್ದ್ರೆ ಮುಗ್ದೆ ಹೋಯ್ತು. ಪಾಂಡುರಂಗ, ಯಾವನವನು? ಆ ಅಮ್ಮನ ಸವಾಸ ಸರಿ ಇಲ್ಲ ಕಣೋ. ನೀನು ಟೈಮ್ ಸರಿಯಾಗಿ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಆ ಬಡ್ಡಿ ಈ ಬಡ್ಡಿ ಅಂತ ಸೇರ್ಸಿ ನಿನ್ನ ಬೆಂಡೆತ್ಬಿಡ್ತಾಳೆ. ಯಾಕೇನಾಯ್ತು? ಸುತ್ತಮುತ್ತ ನೋಡ್ತಿದ್ಯಾ? ಅಲ್ಲ, ಯಾರೋ ಏನು ಹೇಳ್ದಂಗಾಯ್ತು, ಅದಕ್ಕೆ ನಾನಿನ್ ಬರ್ತೀನಿ. ಪಾಂಡುರಂಗ ಗಂಡುಗಲಿ, ಅಯ್ಯೋ, ನನ್ನ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ನು ಗಂಡುಗುಲಿ ಒಂದು ಏನು ಬಂತು, ಅದೇನು ಅಂತ ಹೇಳಿ. ಏನು ಇಷ್ಟೊಂದು ದುಡ್ಡು ಎಣಿಸ್ತಾ ಇದೆಯಲ್ಲ? ರಿಯಲ್ ಎಸ್ಟೇಟಾ? ಯಾವ ಎಸ್ಟೇಟು ಇಲ್ಲ, ವ್ಯಾಪಾರ ಡೌನ್ ಆಯ್ತು ಅಂತ ರಾಧಾಬಾಯಿ ಹತ್ರ 50,000 ರೂಪಾಯಿ ಸಾಲ ತಗೊಬಂದೆ. ಏನು ಯಜಮಾನ್ರೆ, ಆ ಜುಗ್ಗ ಹೆಂಗ್ಸು ನಿಮ್ಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದಾಳೆ ಅಂದ್ರೆ ಅಯ್ಯಮ್ಮ ನಿಮ್ಮನ್ ಕ್ಯಾಚ್ ಹಾಕೋತಾಳ ಅಂತ ನಂಗೆ ಅನುಮಾನ. ಆಡೋ ಮಾತು ಒಂದು ಅರ್ಥ ಬೇಡನೆ. ತಗೋ, ಎಷ್ಟಿದೆ? 10,000 ಇದೆ. ಅದ್ರಲ್ಲೇ ಈ ವರ್ಷದ ಎಲ್ಲಾ ಹಬ್ಬಗಳನ್ನ ಮಾಡಬೇಕು. ಸರಿ ಹೋಯ್ತು, ಇದು ಹಾಲು ಮೊಸರಿಗೆ ಸಾಲಲ್ಲ, ಇನ್ನ ಎಲ್ಲಾ ಹಬ್ಬಗಳನ್ನ ಮಾಡಿ ಮುಗಿಸ್ಬೇಕಾ? ತಗೋ, ಇನ್ನೊಂದು 10,000. ಮಗನೇ, ನಾನು ಇಲ್ಲಿ ನಿಂತಿರೋದು ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವೇನೋ? ನಿಮ್ಗೇನಿದೆಯೋ ಖರ್ಚು? ನಿಮ್ಮಪ್ಪನ ಫೋಟೋಗೆ ಒಂದು ಪುಟ್ಟ ಹಾಕಿಸ್ಬೇಕನೋ? ತಗೊಳ್ಳಿ, 10 ರೂಪಾಯಿ. ಈ 10 ರೂಪಾಯಿಗೆ ಏನು ಬರಲ್ಲ ಕಣೋ. ಅದೇನು ಬರುತ್ತೋ ಅದನ್ನೇ ಹಾಕಿ. ಅಲ್ಲ ಕಣೋ ಮಗನೇ, ಈಗಾಗಲೇ ನೀನು ಈ ದುಡ್ಡನ್ನ ಅವಳು ಕೊಡ್ಬೇಕಾಗಿತ್ತಲ್ಲ. ನೀವು ಕೊಟ್ಟು ಬಿಟ್ಟಿದ್ದೀರಾ ಅವಳಿಗೆ ಕೊಡೋದಕ್ಕೆ. ಕೊಟ್ಟಿಲ್ಲ ಅಂತಾನೆ ಅವಳು ಲೆಟರ್ ಕಳ್ಸಿಕೊಟ್ಟಿದ್ದಾಳೆ. ಏನು ಯಜಮಾನ್ರೆ, ಸಾಲ ಮಾಡೋದು 1 ನಿಮಿಷ, ಆದ್ರೆ ಅದನ್ನ ತೀರ್ಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಈಗ ರಾಧಾಬಾಯಿಗೆ ಏನಂತ ಹೇಳ್ತೀರಾ? ನಾನು ಹೈದ್ರಾಬಾದಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಡೆ. ಹಲೋ, ಲೋ ಪಾಂಡ್ರಂಗ, ನಾನು ಅಕ್ಲು ಬಡ್ಡಿನ ವಸೂಲ್ ಮಾಡಕ್ ಬರ್ತೀನಿ ಅಂದ್ರ ನೀನ್ ಹೈದ್ರಾಬಾದ್ ಕುಂದಾಪುರ ಅಂತ ಕೈ ಕೊಡ್ತೀಯಾ? ಎಲ್ಲಾ ಚೆಕ್ ಪೋಸ್ಟ್ ಅಲ್ಲೂ ನಮ್ ಹುಡುಗರನ್ನ ನಿಲ್ಸಿದೀನಿ, ನಿನ್ ಜುಟ್ ಹಿಡಿದು ಒಂದ್ ಕೇಳ್ಕೊಂಡ್ ಬರ್ತಾರೆ. ಏನಪ್ಪ ಈ ತಿರುಪತಿ? ರಾಧಾಬಾಯಿ, ಇದೆಲ್ಲ ನಿನ್ಗೆ ಗೊತ್ತಾಯ್ತು? ಎಷ್ಟೋ ವರ್ಷಗಳಿಂದ ಈ ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದೀನಿ. ಯಾರ್ಯಾರು ಹೇಗೆ ಆಟ ಆಡ್ತಾರಂತ ನನಗ್ ಗೊತ್ತಿರಲ್ವಾ? ಅಲ್ಲ ರಾಧಾಬಾಯಿ ಅವ್ರೆ, ಬಡ್ಡಿನೇ ಬೇಡ ಅಂತ ಹೇಳ್ದವ್ರು ಈಗ ಆ ಬಡ್ಡಿ ಈ ಬಡ್ಡಿ ಚಕ್ರ ಬಡ್ಡಿ ವಕ್ರ ಬಡ್ಡಿ ಬಕ್ರ ಬಡ್ಡಿ ಅಂತ ಸೇರಿಸಿ 70,000 ರೂಪಾಯಿ ಜಡ್ದಿದ್ದೀರಲ್ಲ, ಇದು ಸರಿನಾ ಅನ್ನೋದು ನನ್ನ ಸಣ್ಣ ಪ್ರಶ್ನೆ. ನೀನ್ ಕರೆಕ್ಟ್ ಆಗಿ ಸಾಲನ ಕೊಟ್ಟಿದ್ರೆ ಬಡ್ಡಿ ಇಷ್ಟೊಂದು ಆಗ್ತಾ ಇರ್ಲಿಲ್ಲ. ನೀನ್ ಲೇಟ್ ಮಾಡಿದಕ್ಕೆ ಬಡ್ಡಿ ಜಾಸ್ತಿ ಆಗಿದೆ. ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಾಲಕ್ಕೆ 36% ಬಡ್ಡಿ ಜಡಿಯಲ್ವಾ? ಇದು ಹಾಗೇನೆ. ಅದು ನಾನಿವತ್ತು ತುಂಬಾ ಬಿಜಿ, ನನಗೆ ಸಿಗಕ್ಕಾಗಲ್ಲ. ನೀನ್ ಎಲ್ಲಿದ್ದೀಯ
ಅಯ್ಯೋ ಅಲ್ಲೇ ಬರ್ತೀನಿ. ಯಾಕೆ ಯೋಚನೆ ಮಾಡ್ತೀಯ? ಶಿವರಾತ್ರಿ ಹಬ್ಬಕ್ಕೆ ಬಂದು ಬಕ್ಕರಿಸ್ತೀನಿ. ನಿಮ್ಮಂತ ಹಿರಿ ಹೆಂಗಸು ನಮ್ಮ ಮನೆಗೆ ಶಿವರಾತ್ರಿ ಹಬ್ಬಕ್ಕೆ ಬರ್ತೀನಂದ್ರೆ ಇದಕ್ಕಿಂತ ಆನಂದ ಬೇಕೇ? ಹಾಗೆ ಮಾಡಿ. ದೇವ, ಮಹಾದೇವ, ಈಶ್ವರ, ಮಹೇಶ್ವರ, ಏನಪ್ಪ ಈ ಸಾಲ? ನೆಮ್ಮದಿಯಾಗಿ ಶಿವರಾತ್ರಿ ಹಬ್ಬನ ಹೇಗಪ್ಪ ಮಾಡ್ಲಿ? ಪಾಂಡುರಂಗ, ನಿನ್ನೆಲ್ಲಾ ಕಷ್ಟಗಳಿಗೆ ಒಂದು ಪರಿಹಾರ ಸಿಗುತ್ತೆ. ವಿಟ್ಲನಿಗೆ ಯಜಮಾನಿಗೆ ಪಟ್ಟ ಕಟ್ಟು, ಎಲ್ಲ ಸರಿ ಹೋಗುತ್ತೆ. ಇದು ನನ್ನ ಆಜ್ಞೆ. ನೀನೇ ಆಜ್ಞೆ ಮಾಡಿದ್ಯಾ ತಂದೆ? ನೀನೇ ಆಜ್ಞೆ ಮಾಡಿದ್ಯ ಅಂದ್ಮೇಲೆ ಖಾಲಿ ಪಟ್ಟಣ ಕೊಟ್ಟೋದಕ್ಕೆ ನಂದೇನಿದೆ? ಕೊರಿ ಮಣ್ಣಿನ ಕೊಟ್ಟು ಬಿಡ್ತೀನಿ ಬಿಡು. ಅಭಿ, ಫೋಟೋ ಜೊತೆ ಏನ್ರಿ ನಿಮ್ ಟಾಕು? ವಿಟ್ಲಂಗೆ ಯಜಮಾನ್ಕೆ ಪಟ್ಟಣ ಯಾವಾಗ ಟ್ರಾನ್ಸ್ಫರ್ ಮಾಡ್ತೀರಾ? ಯಜಮಾನ್ಕೆ ಪಟ್ಟಣ ಇವತ್ತೇ ಕೊಡ್ತೀನಿ, ಆದ್ರೆ ದುಡ್ಡಿನ ವಹಿವಾಟು ನಿಧಾನವಾಗಿ ಕೊಡೋದಾಗತ್ತೆ. ಮತ್ತು ನಾನು ಇವತ್ತಿಂದನೇ ಯಜಮಾನ್ಕೆ ಪಟ್ಟಕ್ಕೆ ಏರ್ತಾ ಇದ್ದೀನಿ. ಲೇ ಚಂಪಾ, ಆ ಲೆಕ್ಕ ಪುಸ್ತಕ ತಗೊಂಬಾರೆ. ಯಾವುದು? ಯಾವ್ದೋ ಒಂದು ಕೈ ಸಿಕ್ಕಿದನ್ ತಗೊಂಬಾರೆ. ಒಟ್ನಲ್ಲಿ ಲೆಕ್ಕ ಇದ್ರ ಆಯ್ತು. ವಿಠಲ್ ಮಹಾರಾಜ್ರೆ, ಸ್ವಲ್ಪ ಈ ಕಡೆ ಬರ್ತೀರಾ? ಕೈಕಾಲ್ ಮುಖ ತೊಳೆದಿದಿರೋ? ಚಡ್ಡಿ ಹಾಕೊಂಡೇ ಪಟ್ಟಕ್ಕೆ ಏರ್ತಿದಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನಿಮ್ಗೆ ಪಟ್ಟ ಚಟ್ಟ ಎಲ್ಲ ಒಂದೇ. ವಿಠಲ್ ಮಹಾರಾಜ್ರೆ, ನೀವು ಗೊಂಡುಗೊಲಿ ವಂಶದ ಏಕೈಕ ಮನೆಯಳಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಈ ಮನೆ ಯಜಮಾನಿಕೆ ಪಟ್ಟವನ್ನ ನಾನು ನಿಮ್ಗೆ ವಹಿಸ್ತಾ ಇದ್ದೀನಿ. ಅಸಲು ಎಷ್ಟಿದೆ, ಸಾಲ ಎಷ್ಟಿದೆ, ಬಡ್ಡಿ ಎಷ್ಟಿದೆ, ತೊಂದರೆಗಳು ಎಷ್ಟಿವೆ ಅಂತ ವಿವರವಾಗಿ ಓದಿ. ಸದ್ಯಕ್ಕೆ ನೀವೇ ಈ ಮನೆಗೆ ಯಜಮಾನ. ಪಟ್ಟ ಕಟ್ಟಿದಾಯ್ತು, ತಕೊಳ್ಳಿ. ಮಗನೇ, ದಸರಾ ಅಲ್ಲ, ದೀಪಾವಳಿ ಅಲ್ಲ, ಯಾರಾದ್ರೂ ಶಿವರಾತ್ರಿ ಹಬ್ಬದಲ್ಲಿ ಪಟ್ಟ ಕಟ್ತಾಳೇನೋ? ಮಾತು ರಂಗಮ್ಮವ್ರೆ, ಒತ್ತಾಯ ಬಂದಿದೆ, ನಾನೇನು ಮಾಡಕ್ಕಾಗಲ್ಲ. ಜಾಜಿ ಅವರು ಪಟ್ಟ ಕಟ್ಟು ಅಂದ್ರು, ಕೊಟ್ಟಿದ್ದೀನಿ. ನಾಳೆನೆ ಶಿವರಾತ್ರಿ ಹಬ್ಬ, ಎಲ್ರು ಬೇಗ ಎದ್ದು ಸ್ನಾನ ಮಾಡಿ. ವಿಠಲ್ ಮಹಾರಾಜರಿಗೆ, ಮತ್ತು ಮಂತ್ರಿಗಳಿಗೆ, ಮಂತ್ರಿಗಳೇ, ಕುತಂತ್ರಿಗಳೇ, ರಾಜರೇ, ಮಹಾರಾಜರೇ, ಹೇಳುವಂತವರಾಗಿ. ನಮ್ಮ ದೇಶದಲ್ಲಿ ಎಲ್ಲವೂ ಸುಭಿಕ್ಷ ತಾನೆ? ಹೌದು. ನಾವು ಎಲ್ಲಾ ಹೋಟೆಲ್ಗಳಲ್ಲೂ ಉಚಿತ ಮಸಾಲ ದೋಸೆಯನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಹಾರಾಜ, ಮಂತ್ರಿ, ತುಂಬಾ ಚೆನ್ನಾಗಿದೆ. ನೀವು ಸಿಂಹಾಸನ ಏಳಿದ ಮಾತ್ರಕ್ಕೆ ಗಂಡುಗಲಿ ವಂಶದ ವೀರ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಮಗನ ಯೋಗ್ಯತೆ ನಿಮಗೆ ಬರಲ್ಲ. ಮಗನೇ ಬೇಲೆ, ಅಳಿಯನೇ ಬೇಲೆ. ವಿಠಲ್ ಮಹಾರಾಜ್ ಅವರೇ, ತಮ್ಮ ಆಪ್ತ ಮಿತ್ರರಾದ ಪದ್ದು ಅವರು ಹೀಗೇಕೆ ಆನೆ ಹಾಗೆ ತಯಾರಾಗಿದ್ದಾರೆ? ಶಿವರಾತ್ರಿ ಎಂದು ಆನೆ ಮೆರವಣಿಗೆ ಏನಾದ್ರೂ ಇದೆಯೇ? ಗಜಚರ್ಮಾಂಬರಧಾರಿ ಅಂದರೆ ಈಶ್ವರ. ಹಾಗಾಗಿ ನಿನ್ನ ಕಣ್ಣಿಗೆ ಅವನು ಹಾಗೆ ಕಂಡಿರಬಹುದು. ಯಾರು ಏನೇ ಹೇಳಲಿ, ಪದ್ದುನೇ ನನ್ನ ಮಂತ್ರಿ. ನಾನು ಈ ಮನೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿದ್ದೇನೆ. ಮುನ್ಸಿಪಾಲಿಟಿ ಅವರು ಕೊಂಡೊಯ್ದಂಗೆ ನೀವು ಮಾಡ್ತೀರಾ ಅಂತ ಗೊತ್ತು ಬಿಡಿ. ಗುಂಡಿ ಮುಚ್ಚೋ ಅಷ್ಟೊತ್ತಿಗೆ ಮಂಡಿ ಕ್ಲೋಸ್ ಆಗಿರುತ್ತೆ. ಈಗ ನಾವು ಲೆಕ್ಕಪತ್ರಗಳ ಪರಿಶೀಲನೆ ಮಾಡುತ್ತೇವೆ, ತಾವು ಸ್ವಲ್ಪ ಕಳಚಿಕೊಳ್ಳುತ್ತೀರೋ? ನಿಮಗೇನು ಸ್ಪೆಷಲ್ ಆಗಿ ಹೇಳ್ಬೇಕೆ? ಮಂತ್ರಿಗಳೇ, ಲೆಕ್ಕಪತ್ರ ಪರಿಶೀಲನೆ ಮಾಡೋಣವೇ? ಅವ್ರು ಹೋಗ್ಲಿ ಅಂತ ಹಂಗ ಹೇಳ್ದೆ, ನೀನ್ ತಪ್ತೀರಾ? ಮಂತ್ರಿಗಳೇ, ಲೆಕ್ಕಪತ್ರ ಪರಿಶೀಲನೆ ಮಾಡೋಣವೇ? ಅಪ್ಪಣೆ ಮಹಾಪ್ರಭು. ಏನಿದೇನಿದು ಶಿವಲೀಲೆ? ಬರೀ ಈಶ್ವರ, ಇಲಿ, ಗಣೇಶ, ಸುಬ್ರಹ್ಮಣ್ಯನ ಚಿತ್ರಗಳೇ ಇವೆ. ಅಂಕಿ ಇಲ್ಲ, ಸಂಖ್ಯೆ ಇಲ್ಲ, ಅಕ್ಷರವಂತೂ ಮೊದಲೇ ಇಲ್ಲ. ಪಾಂಡುರಂಗ ಅಲಿಯಾಸ್ ಸದರಿ ನಮ್ಮ ಭಾವನವರು ಲೆಕ್ಕವನ್ನು ಬರೆಯದೆ ಲೆಕ್ಕ ಪುಸ್ತಕದಲ್ಲಿ ದೇವರ ಚಿತ್ರಗಳನ್ನು ಅಂಟಿಸಿದ್ದಾರೆ. ಇಷ್ಟರಲ್ಲೇ ಅವರಿಗೆ ಸರಿಯಾಗಿ ಕಾದಿದೆ. ನಮಸ್ಕಾರ, ನನ್ನ ಹೆಸರು ರಾಧಾಬಾಯಿ ಅಂತ. ಮಹಾಪ್ರಭುಗಳೇ, ಪಾಂಡುರಂಗನಿಗೆ ಸಾಲವನ್ನು ಕೊಟ್ಟವರು ನೀವೆಲ್ಲವೇ ನಮ್ಮ ಭಾವನಿಗೆ ಚಕ್ಕರ ಬಡ್ಡಿಯನ್ನು ಹಾಕಿದವರು. ನೋಡಿ, ಪಾಂಡುರಂಗ ಮನೇಲಿಲ್ಲ, ಅವನು ಬಂದ್ಮೇಲೆ ಬನ್ನಿ ಹೋಗಿ. ನಾನು
ಸಾಲ ಬಡ್ಡಿ ಎಲ್ಲ ಚುಕ್ತಾ ಆಗ್ಬೇಕು, ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ಮಂತ್ರಿಗಳೇ, ಇದೊಳ್ಳೆ ತಕರಾರಾಯ್ತಲ್ಲ. ನಮ್ಮ ಸಂಸ್ಥಾನದಲ್ಲಿ ಎಲ್ಲರೂ ಸುಭಿಕ್ಷವಾಗಿರಬೇಕು ಎನ್ನುವುದು ನಮ್ಮ ಬಯಕೆ. ಆದರೆ ಕೆಲವರು ಅಳಿಯಲೇಬೇಕು ಎಂದು ಬಯಸುತ್ತಾರಲ್ಲ, ಅಂತವರನ್ನು ನಾವು ಅಳಿಸಲೇಬೇಕು. ಮಹಾಪ್ರಭುಗಳೇ, ರಾಧಾಬಾಯಿಯ ಕೈಯಲ್ಲಿ ತ್ರಿಶೂಲವಿದ್ದಂತೆ ಭಾಸವಾಯಿತಲ್ಲ. ಆಹಾ, ಆದರೆ ಈಗಿಲ್ಲವಲ್ಲ. ನನಗ್ ಬರ್ಬೇಕಾಗಿರೋ ಅಸಲು ಬಡ್ಡಿ ಬಂದಿಲ್ಲ ಅಂದ್ರೆ ನಾನೀಗ ವಿಲನ್ ಆಗ್ಬೇಕಾಗತ್ತೆ. ಇದನ್ನು ನಮ್ಮ ಬಳಿ ಹೇಳಿದರೆ ಏನು ಪ್ರಯೋಜನ? ಕೊಟ್ಟವಳು ಕೋಡಂಗಿ, ಇಸ್ಕೊಂಡವನು ಈರಭದ್ರ. ಕೋಡಂಗಿ ಆಗಿರೋ ನಾನು ಈಗ ಈರಭದ್ರಿ ಆಗಬಲ್ಲೆ. ನಮ್ಮ ಬಳಿ ಏಕೆ ಈ ರೋಷ ಆವೇಶ? ಪಾಂಡುರಂಗನಿಗೆ ಫೋನ್ ಮಾಡಿ. ಹಲೋ ಪಾಂಡುರಂಗ, ಎಲ್ಲಪ್ಪ ಇದೆಯಾ? ನಾನು ರಸ್ತೆಯಲ್ಲಿದ್ದೀನಿ. ನಾನ್ ನಿಮ್ ಮನೆಗ್ ಬರ್ತೀನಿ ಅಂದ್ರು ನೀನ್ ಹೋಗಿ ರಸ್ತೆಲಿ ಇದೆಯಲ್ಲ. ಸಾಲ ಕೊಟ್ಟವ್ರಿಗೆ ಈಗ ಅವಮಾನ ಮಾಡೋದು? ಅದು ಶಿವರಾತ್ರಿ ಅಲ್ವಾ, ಬಿಲ್ಪತ್ರೆ ತರಬೇಕು ಅಂತ ಬೇವಿನ ಮರದ ಹತ್ರ ಬಂದಿದ್ದೀನಿ. ಬೇವಿನ ಮರದಲ್ಲಿ ಬಿಲ್ಪತ್ರ ಸಿಗಲ್ಲ, ಅಕ್ಕಪಕ್ಕ ಬೇರೆ ಮರಗಳಿವೆ. ಬಿಲ್ಪತ್ರ ಜೊತೆಲಿ ಮುಳ್ಳುಗಳು ಇರುತ್ತೆ. ನಿನ್ನಂತ ಪ್ರಾಣಿಗಳು ಬಾಯಿ ಹಾಕದೇ ಇರ್ಲಿ ಅಂತ. ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಅದು ಎತ್ತಿದ್ರು ಅದು, ಇದು ಎತ್ತಿದ್ರು ಇದು. ಏನು ಎತ್ತಬೇಡ, ನನ್ ಸಾಲ ವಾಪಸ್ ಕೊಡು. ಯಜಮಾನ್ಕೆ ಪಟ್ಟ ನನ್ನಲ್ಲಿಲ್ಲ. ಹಾಗಿದ್ರೆ ನನ್ ಸಾಲ ಬಡ್ಡಿನ ತೀರ್ಸೋರು ಯಾರು? ಈಗ ನಮ್ಮ ಮನೆ ಯಜಮಾನ ವಿಠಲ, ಅವನ ಹತ್ರನೇ ಸಾಲ ವಸೂಲಿ ಮಾಡ್ಕೊಳ್ಳಿ. ಆದ್ರೆ ನಾನ್ ಸಾಲ ಕೊಟ್ಟಿದ್ದು ನಿನಗೆ. ಈಗ ಮನೆ ಯಜಮಾನ ವಿಠಲ, ಒಂದು ಯಜಮಾನ್ಕೆ ಪಟ್ಟನ ಬಿಟ್ಕೊಡ್ಬೇಕು, ಇಲ್ಲ ನಾನು ಮಾಡಿರೋ ಸಾಲನ ಅವನು ತೀರ್ಸ್ಬೇಕು. ನಿಮ್ ಕಿತ್ತಾಟದಲ್ಲಿ ನನಗ್ ನಷ್ಟ ಆಗ್ಬಾರ್ದು. ಹಳೆ ಸರ್ಕಾರ ಹೋಗಿ ಹೊಸ ಸರ್ಕಾರ ಬಂದಿದೆ, ಯಾರ ಸಾಲ ತೀರ್ಸ್ಬೇಕು ಅಂತ ವಿಧಾನಸೌಧಕ್ಕೆ ಫೋನ್ ಮಾಡಿ ಕೇಳು. ನೋಡಿ ಅತ್ತೆ, ಅಸಲು ಬಡ್ಡಿ ವಸೂಲಿ ಮಾಡೋವರೆಗೂ ಮನೆಯಿಂದ ಹೊರಗೆ ಹೋಗಲ್ಲ ಅಂತ ಕೂತಿದ್ದಾಳಿ ರಾಧಾಬಾಯಿ. ನಾನಂತೂ ಶಿವ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗ ಎಷ್ಟು ಸಾಲ ಮಾಡಿದ್ನೋ, ಎಷ್ಟು ಬಡ್ಡಿ ಕಟ್ಟಿದ್ನೋ ಆ ದೇವರಿಗೆ ಗೊತ್ತು. ಅಲ್ಲ, ಶಿವರಾತ್ರಿ ಹಬ್ಬದ ದಿವಸ ಈ ರೀತಿ ಸಾಲಗಾರ ತಲೆ ತಿನ್ನೋದು ಏನ್ ಚೆನ್ನಾಗಿರುತ್ತೆ? ನಮ್ಮ ಅಳಿಯಂದಿಲು ಯಾವ ಕೆಟ್ಟ ಗಳಿಗೆಯಲ್ಲಿ ಅಧಿಕಾರ ವಹಿಸ್ಕೊಂಡ್ಲೋ ಏನೋ, ಸಾಲಗಾರರ ಕಾಟ ಜಾಸ್ತಿ ಆಗೋಯ್ತು. ಏನತ್ತೆ ಅವ್ರೆ ನನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ? ನಾನು ಪ್ರಮಾಣ ವಚನ ಸ್ವೀಕರಿಸಿದ ಸಮಯವೇ ಸರಿ ಇಲ್ಲವೇ? ಮತ್ತಿನ್ನೇನು, ಇಷ್ಟು ದಿನ ಇಲ್ಲದೆ ಇದ್ದ ಸಾಲಗಾರನು ಇವತ್ತು ಹೇಗೆ ಬಂದನು? ಮಹಾಮಂತ್ರಿಗಳೇ, ಇವರು ಮಾತಾಡ್ತಾ ಇರೋದು ತಮಗೆ ಅರ್ಥ ಆಗ್ತಿದೆಯೇ? ಅಯ್ಯ, ನನ್ನ ಕಷ್ಟ ನನಗೆ. ಆ ಪಾಂಡುರಂಗ ಏನು ಮಾಟ ಮಾಡ್ಸಿದಾನೋ ಏನೋ, ಲೆಕ್ಕದ ಪುಸ್ತಕ ತೆಗೆದ್ರೆ ಸಾಕು ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಈ ಚಿತ್ರಗಳೇ ಕಾಣಿಸ್ತಾ ಇದೆ. ಬರೀ ಅಧಿಕಾರ ವಹಿಸ್ಕೊಂಡ್ರೆ ಸಾಲಲ್ಲ, ಬಂದಿರೋ ಸಾಲಗಾರನ ವಾಪಸ್ ಕಳ್ಸಿ. ಮಂತ್ರಿಗಳೇ, ಸಾಧ್ಯವಿಲ್ಲ ಮಹಾಪ್ರಭು. ಆ ಸೀತಾಬಾಯಿ ಅಲ್ಲ, ಆ ರಾಧಾಬಾಯಿ ಲಕ್ಷಾಂತರ ರೂಪಾಯಿಗಳ ವಹಿವಾಟು ನಡೆಸುತ್ತಾಳೆ. ನೋಡಲು ಸುಂದರವಾಗೇ ಇದ್ದಾಳೆ. ಆಕೆಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಒಮ್ಮೆ ಕೇಳಿ ನೋಡಿ. ಏನಮ್ಮ ರಾಧಾಬಾಯಿ, ನಿಮಗೆ ಮದುವೆ ಆಗಿದೆಯೋ? ನನಗೆಲ್ಲಿ ಮದುವೆ? ಬರೀ ಬಡ್ಡಿ ವ್ಯವಹಾರ ಇದ್ರಲ್ಲೇ ಕಾಲ ಕಳೆದೋಯ್ತು. ಪೂರ್ತಿ ಬಡ್ಡಿ ವಸೂಲಿ ಆಗೋವರೆಗೂ ಮದುವೆ ಆಗ್ಬಾರ್ದು ಅನ್ಕೊಂಡಿದೀನಿ. ಇದುವರೆಗೂ ಪೂರ್ತಿ ಬಡ್ಡಿ ವಸೂಲಿ ಆಗ್ಲೇ ಇಲ್ಲ. ಮಹಾಪ್ರಭುಗಳೇ, ಇನ್ನೂ ಆಕೆಗೆ ಮದುವೆ ಆಗಿಲ್ಲ. ಎಲ್ಲ ದೈವ ನಿಯಮಿಕ. ಮಹಾಮಂತ್ರಿಗಳೇ, ನೀವು ಹೇಗಾದರೂ ಮಾಡಿ ಆಕೆಗೆ ಲೈನ್ ಹೊಡೆದು ನಿಮ್ಮವಳನ್ನಾಗಿ ಮಾಡಿಕೊಂಡು ಮದುವೆ ಆದರೆ ಖಜಾನೆ ನಮ್ಮದಾಗುತ್ತದೆ. ಅಗತ್ಯವಾಗಿ ಮಹಾಪ್ರಭು. ಒಳ್ಳೆದಾಗಿ ಒಳ್ಳೆದಾಗಿ. ಬಿಸಿನೀರು ಕುಡಿ, ಕೆಮ್ಮು ಕಮ್ಮಿ ಆಗುತ್ತೆ. ನಾನು ಬಿಸಿ ನೀರು ಕುಡಿಯುವುದಕ್ಕೆ ಒಂದು ಕರಾರಿದೆ. ಏನದು? ನಾವು ಸಾಲವನ್ನು ತೀರಿಸುವವರೆಗೂ ನೀವು ಈ ಮನೆಯನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಹಾಗೇನಾದರೂ ನೀವು ಈ ಮನೆಯನ್ನು ಬಿಟ್ಟು ಹೋದಲ್ಲಿ ನೀವು ನಮಗೆ ಕೊಟ್ಟಿರುವ ಸಾಲವು ಮನ್ನವಾಗುತ್ತದೆ ಅಂತ ನೀವು ಬರ್ಕೊಡ್ಬೇಕು. ಬಾಯಿ ಮಾತಿಗಿಂತ ದೊಡ್ಡ ಬರಹ ಯಾವುದಿದೆ? ನಿನ್ನ ಕರಾರಿಗೆ ನಾನು ಒಪ್ಪಿದ್ದೇನೆ. ಅದು ಆ ರಾಧಾಬಾಯಿನ ಸರಿಯಾದ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದ್ಯಾ? ಆಕೆಗೆ ಟೀ ಎಂದರೆ ಪಂಚಪ್ರಾಣ. ಅದನ್ನು ಕೊಟ್ಟು ಆಕೆಯನ್ನು ಒಲಿ. ನಮ್ಮ ಚಿತ್ತ ಮಹಾಪ್ರಭು. ರಾಧಾಬಾಯಿಯವರೇ, ನಿಮಗೋಸ್ಕರ ನಾನೇ ಕೈಯಾರೆ ಮಾಡಿದಂತ ಟೀ ತಂದಿದ್ದೇನೆ, ದಯವಿಟ್ಟು ಸ್ವೀಕರಿಸಬೇಕು. ಕಾಲಾರೆ ಮಾಡಿದ್ದಲ್ಲ ತಾನೆ? ಇಲ್ಲ, ಕೈಯಾರೆ ಮಾಡಿದ್ದೆ. ನನಗೆ ನಿನ್ನ ಮೇಲೆ ನಂಬಿಕೆ ಬರುತ್ತಿಲ್ಲ. ಸಾಲ ವಸೂಲಿ ಮಾಡಲು ಬಂದಿರುವೆನೆಂದು ಬೇರೆ ಪಾನೀಯ ತಂದಿದ್ದಾರೆ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೆಂದ್ರೆ ನಾನೇ ಕುಡಿದು ತೋರಿಸಲೇ? ಹೌದೇ? ಕುಡಿ. ಅರ್ಥವಾಯ್ತೆ?
ಈಗ ನೀನು ಇದನ್ನು ಕುಡಿಲಿಲ್ಲ ಅಂದ್ರೆ ಮಾಡಿರೋ ಸಾಲವನ್ನ ನೀನೇ ತೀರಿಸಬೇಕಾಗುತ್ತೆ. ಅಯ್ಯಯ್ಯೋ ಹೀಗೆ ಆಯ್ತಲ್ಲ ಎಂದು ಎದೆಗುಂದಬೇಡಿ. ಈ ಕಂಠಿಹಾರವನ್ನು ಆಕೆ ಕೊಟ್ಟು ಆಕೆಯನ್ನು ಒಲಿಸಿಕೊಳ್ಳಿ. ಇದು ಕಂಠಿಹಾರವೇ? ನೋಡುವುದಕ್ಕೆ ಪ್ರಭಾತ್ ಕಲಾವಿದರಿಂದ ಬಾಡಿಗೆಗೆ ತಂದಂತಿದೆ. ಹೇಳಿದಷ್ಟು ಕೇಳಿ, ಅಧಿಕ ಪ್ರಸಂಗತನ ನೀವು ಮಾಡಬೇಡಿ. ನೀವು ನಮ್ಮ ಜೊತೆ ಬಂದಿದ್ದರೆ ಚೆನ್ನಾಗಿರೋದು. ಅಗತ್ಯವಾಗಿ ಬನ್ನಿ. ರಾಧಾಬಾಯಿಯವರೇ, ನಿಮಗೋಸ್ಕರ ಕಂಠಿಹಾರವನ್ನು ತಂದಿದ್ದೇವೆ, ಸ್ವೀಕರಿಸಿ. ನಾನು ಸಾಲವನ್ನು ಕೇಳುತ್ತೇನೆಂದು ನನಗೆ ಮೋಸ ಮಾಡಲು ಬಂದಿರುವೆಯಾ? ಇದನ್ನು ನೀನೇ ಸ್ವೀಕರಿಸು. ಮಹಾಪ್ರಭುಗಳೇ, ಹೇಗಿದೆ ಕಂಠಿಹಾರ? ಮಹಾಪ್ರಭುಗಳೇ, ಏನಿದು ಮಹದಾಶ್ಚರ್ಯ! ನಾನು ಕೊಟ್ಟ ಟೀ ಕಾರ್ಕೋಟಕ ಕಷಾಯವಾಗಿ ಹೋಯಿತು. ನಾನು ಕೊಟ್ಟ ಕಂಠಿಹಾರ ಕಾಳಿಂಗ ಸರ್ಪವಾಗಿ ಹೋಯ್ತಲ್ಲ. ಆ ರಾಧಾಬಾಯಿ ಮಂತ್ರವಾಗಿಯೇ ಬರಲಿ, ಆಕೆಯನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನಿಜ ಹೇಳು, ನೀನು ಮಂತ್ರವಾದಿಯೋ ಅಥವಾ ಸಾಲ ವಸೂಲಿ ಮಾಡಕ್ಕಾಗಿ ಬಂದಿರುವಂತಹ ರಾಧಾಬಾಯಿಯೋ? ಮಹಾಪ್ರಭುಗಳೇ, ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ದಂಡ ವಿಧಿಸಿ, ದಂಡ ವಿಧಿಸಿ. ನಿಜ ಹೇಳು, ಇಲ್ಲ ಅಂತಂದ್ರೆ ಪಕ್ಕದ ಆನೆಯನ್ನು ಬಿಟ್ಟು ನಿನ್ನನ್ನು ತುಳಿಸಿ ಬಿಡುವೆನು. ಅಯ್ಯೋ ಶಿವನೇ, ಏನಪ್ಪಾ ನಿನ್ನ ಲೀಲೆ? ಮಗನೇ, ನೀನು ಅಧಿಕಾರ ವಹಿಸ್ಕೊಟ್ಟ ಮೇಲೆ ಇಬ್ರು ಕಪಿಗಳಾಡ್ದಂಗ್ ಆಡ್ತಾ ಇವೆ. ಬಾವ, ಈ ಯಜಮಾನಿಕೆ ಪಟ್ಟಣ ನಮ್ ಕೈ ನಿಭಾಯಿಸಕ್ ಆಗ್ತಿಲ್ಲ. ರಾಧಾಬಾಯಿ ಅವ್ರ ಸಾಲ ತೀರ್ಸಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ನಿಮ್ಮ ಯಜಮಾನಿಕೆ ಪಟ್ಟಣ ದಯವಿಟ್ಟು ನೀವೇ ವಹಿಸ್ಕೋಬೇಕು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಈ ಶಿವರಾತ್ರಿಯಿಂದ ನಾನ್ ಬಡ್ಡಿ ವ್ಯವಹಾರ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ. ಪಾಂಡ್ರಂಗ, ನಿನ್ ಸಾಲ ಕೂಡ ಮನ್ನಾ ಮಾಡಿದ್ದೀನಿ. ಶಿವಪ್ಪ, ಏನಪ್ಪಾ ನಿನ್ನ ಲೀಲೆ?